ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀಟ್ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಗುಡ್ ನ್ಯೂಸ್ ಅಂತ ಇಷ್ಟಪಡ್ತೀನಿ. ಭಾಳಷ್ಟು ಕೂಡ ಮಾಹಿತಿ ಇದಾವೆ. ಮೊದಲನೇ ತಿಂಗ್ ಬಂದ್ಬಿಟ್ಟು ಇಂದು ಅಂತಿಮ ನೋಟಿಫಿಕೇಶನ್ ನಿರೀಕ್ಷೆ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇದ್ದೀವಿ. ಒಂದು ಏನಾಗುತ್ತೆ ಅಂದ್ರೆ ಮೇನ್ ರಾಜ್ಯ ಮೀಸಲಾತಿ ಶ್ರೇಣಿಗಳ ಪರಿಗಣನೆ ಸ್ಪಷ್ಟತೆ ಅಂದ್ರೆ ಮೀನ್ಸ್ ಏನಂದ್ರೆ ಹೊಸ ನಿಯಮ ಕೂಡ ಕರ್ನಾಟಕ ಸರ್ಕಾರ ಮಾಡಿದೆ. ನೀಟ್ 2025 ಅಲ್ಲಿ ಯಾರು ವಿದ್ಯಾರ್ಥಿಗಳು ಅರ್ಹರಾಗಿರ್ತೀರಾ ಅವರಿಗೆ ಮೀಸಲಾತಿ ಪ್ರಕ್ರಿಯೆ ರಿಸರ್ವೇಶನ್ ಇದೆ, ಅದು ಇನ್ನಷ್ಟು ಪಾರದರ್ಶಕವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ SC ST OBC EWS ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೀಟುಗಳು ಕೂಡ ಲಭ್ಯ ರೀತಿ ನಾವು ದಾರಿ ಮಾಡ್ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಕೂಡ ಹೇಳಿದೆ. ಯಾವ ರೀತಿ ಏನ್ ರೂಲ್ಸ್ ಅಂತ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಬರುತ್ತೆ, ನಮ್ಮನ್ನ ಫಾಲೋ ಮಾಡೋಣ. ನಾವು ನಿಮಗೆ ಮೇನ್ ಥಿಂಗ್ ಮಾಹಿತಿಯನ್ನು ಕೊಡ್ತೇವೆ. ಇದು ಇಂಪಾರ್ಟೆಂಟ್ ಅಪ್ಡೇಟ್. ನಂತರ ಎರಡನೇ ಅಪ್ಡೇಟ್ ಬಂದು ನೋಡೋದಾದ್ರೆ ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳ ನಡುವೆ ಸಮಾಲೋಚನೆ ಪ್ರಕಾರ ಕೆಲವು ಖಾಸಗಿ ಕಾಲೇಜುಗಳಲ್ಲಿ ಕೆಲವು ಮಾತ್ರ ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾದ ಅಡಿಯಲ್ಲಿ ಫೀಸ್ ರಿವೈಸ್ ಕೂಡ ಆಗೈತೆ. ಲೈಕ್ ಏನಾಗುತ್ತೆ ಅಂದ್ರೆ ಸರ್ಕಾರಿ ಕಾಲೇಜುಗಳಲ್ಲಿ ಫೀಸ್ ಕಡಿಮೆ ಇದೆ, ಓಕೆ, ಬಟ್ ಖಾಸಗಿ ಕಾಲೇಜಲ್ಲಿ ಇನ್ ಕೇಸ್ ನೀವು ಗೌರ್ಮೆಂಟ್ ಕೋಟಾ ಹೋಗ್ತೀರಾ ಅಂದ್ರೆ ಫೀಸ್ ಜಾಸ್ತಿ ಇದೆ, ಅದು ಕೂಡ ರಿವೈಸ್ ಕೂಡ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಲೈಕ್ ಏನಾಗುತ್ತೆ ಅಂದ್ರೆ ಲೈಕ್ ಹಳೇದಿಂದ ನಿಮಗೆ ಬಂದ್ಬಿಟ್ಟು 1,41,000ದಿಂದ 1,80,000 ಫೀಸ್ ಕೂಡ ಇದೆ. ಅದು ಬಂದ್ಬಿಟ್ಟು 95,000ದಿಂದ 1,10,000 ಆಗ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಇದನ್ನ ಬಂದ್ಬಿಟ್ಟು KE ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡುತ್ತೆ. ವೆಯ್ಟ್ ಮಾಡಿ, ನಮ್ಮನ್ನ ಫಾಲೋ ಅಪ್ ಮಾಡಿ, ನಾವು ಕೂಡ ವಿಡಿಯೋ ಮಾಡ್ತೀವಿ. ವೇಟ್ ಮಾಡಿ. ಇನ್ನು ಮೇನ್ ಥಿಂಗ್ ಸೀಟುಗಳ ಸಂಖ್ಯೆ ಹೆಚ್ಚಳದ ನಿರೀಕ್ಷೆ ಕೂಡ ಮಾಹಿತಿ ಕೂಡ ಬರ್ತಾ ಇದೆ. ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ಮೆಂಟ್ ಆದಾಗ ನಿಮಗೆ ಗೊತ್ತಾಗುತ್ತೆ. ನೀಟ್ ಮೂಲಕ ರಾಜ್ಯದಲ್ಲಿ 20,000ಕ್ಕೂ ಹೆಚ್ಚು ಸೀಟ್ಗಳು ಕೂಡ ಲಭ್ಯವಾಗುವ ನಿರೀಕ್ಷೆ ಕೂಡ ಇದೆ. ಲೈಕ್ ಏನಾಗುತ್ತೆ ಅಂದ್ರೆ ಹೊಸ ಮೆಡಿಕಲ್ ಕಾಲೇಜುಗಳು ಕೂಡ ಪ್ರಾರಂಭ ಆಗುವ ಸಾಧ್ಯತೆ ಕೂಡ ಇದೆ. 20,000ಕ್ಕೂ ಹೆಚ್ಚು ಸೀಟ್ಗಳು ಕೂಡ ಲಭ್ಯವಾಗುವ ನಿರೀಕ್ಷೆ ಇದೆ ಅಂತ ಕೂಡ ಮಾಹಿತಿ ಕೊಟ್ಟಿದೆ. ಯಾದಗಿರಿ, ಚಿಕ್ಕಬಳ್ಳಾಪುರ, ರಾಮನಗರ ಸೇರಿದಂತೆ ಹೊಸ ಮೆಡಿಕಲ್ ಕಾಲೇಜುಗಳು ಪ್ರಾರಂಭ ಆಗಬಹುದು, ಸಾಧ್ಯತೆ ಇದೆ. ನೋಡೋಣ ಬನ್ನಿ, ನಿಮಗೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಅಂದ್ಬಿಟ್ರೆ ಗೊತ್ತಿರೋ ಹಾಗೆ ಹೊಸ ಡಿಜಿಟಲ್ ಫಾರ್ಮ್ ಸಬ್ಮಿಷನ್ ವ್ಯವಸ್ಥೆ ಕೂಡ ಮಾಡಿದೆ. ಸ್ಮಾರ್ಟ್ ಫೋನ್ ಮುಖಾಂತರ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಕೂಡ ಮಾಡ್ಬೋದು. ಆನ್ಲೈನ್ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಕೂಡ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಇದು ಮೇನ್ ಗುಡ್ ನ್ಯೂಸು. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನೋಡೋದಾದ್ರೆ, ಇನ್ ಕೇಸ್ ನೀವು ನೀಟ್ ಮುಖಾಂತರ ಹೋಗ್ತೀರಾ ಅಥವಾ ಖಾಸಗಿ ಕಾಲೇಜುಗಳಲ್ಲಿ ನೀವು ಮೆಡಿಕಲ್ ಸೀಟ್ ಪಡ್ಕೊಳ್ತೀರಾ, ನೀವು ಬಡವರಾಗಿದ್ರೆ ಅಂತ ವಿದ್ಯಾರ್ಥಿಗಳಿಗೆ ಸಹಾಯ ಆಗೋ ಕಾರಣ ಸರ್ಕಾರದಿಂದ ಲೋನ್ ಮತ್ತು ವಿದ್ಯಾರ್ಥಿಗಳಿಗೆ ಸಹಾಯ ಕೂಡ ಮಾಡ್ತಾ ಇದೆ. ವಿದ್ಯಾರ್ಥಿ ವೇತನ ನಿಮಗೆ ಸಾಲ ನೀಡೋದಕ್ಕೆ ತಯಾರಿ ಕೂಡ ಮಾಡಿಕೊಳ್ತಾ ಇದೆ. ವಿಶೇಷವಾಗಿ EWS ವರ್ಗದವರಿಗೆ 50,000ದಿಂದ 1,00,000 ಕೂಡ ವಿದ್ಯಾರ್ಥಿ ವೇತನ ನೀಡುವ ಪ್ರಸ್ತಾವನೆ ಕೂಡ ಇದೆ ಅಂತ ಕೂಡ ಮಾಹಿತಿ ಕೂಡ ಬರ್ತಾ ಇದೆ. ಇದು ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೊತ್ತಿಲ್ಲ, ಸ್ಟೇಟ್ ಅಂತ ಹೇಳಿ ಕೂಡ ಮಾಹಿತಿ ಕೊಟ್ಟಿದೆ. ಸಾರಾಂಶ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್, ಹೆಚ್ಚು ಸೀಟ್ಗಳು, ಕಡಿಮೆ ಫೀಸ್ಗಳು, ಪಾರದರ್ಶಕವಾಗಿ ಮೀಸಲಾತಿ ಕೊಡ್ತಾರೆ, ಡಿಜಿಟಲ್ ಅರ್ಜಿ ಕೂಡ ಶುರು ಆಗುತ್ತೆ, ಹಳ್ಳಿಯ ವಿದ್ಯಾರ್ಥಿಗಳಿಗೆ ಲಾಭ ಆಗುತ್ತೆ, ವಿದ್ಯಾರ್ಥಿ ವೇತನ ಮತ್ತು ಸಾಲದ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಘೋಷಣೆ ಕೂಡ ಮಾಡಿದೆ. ಇದು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.